ಫಸ್ಟ್ಗೆ ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಂಟಿ ಮ್ಯಾನೇಜರ್ಗೆ ಹೋಗ್ರಿ. ಎಂಟಿ ಮ್ಯಾನೇಜರ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ನೀವು ಇವಾಗ ಇಲ್ಲಿಗೆ ಬರ್ತೀರಿ. ಇಲ್ಲಿ ಬಂದಮೇಲೆ ಈ ಕಡೆ ಎರಡು CPP ಹೋಗ್ರಿ. ಈ ಕಡೆ ಡಾಟಾ ಮತ್ತು ಆಂಡ್ರಾಯ್ಡ್ಗೆ ಹೋಗಿ ಡಾಟಾಕ್ಕೆ ಹೋಗಿ ಫ್ರೀ ಫೈರ್ಗೆ ಹೋಗಬೇಕಾಗುತ್ತೆ. ಫ್ರೀ ಫೈರ್ ಮ್ಯಾಕ್ಸ್ ಅಲ್ಲ, ಫ್ರೀ ಫೈರ್ ಮ್ಯಾಕ್ಸ್ ಹೋಗಿ ಫೈಲ್ಸ್ ಹೋಗಿ ಮತ್ತು ಅದು ಒರಿಜಿನಲ್ ಫೈಲ್ನ ರಿನೇಮ್ ಮಾಡ್ಕೋಬೇಕಾಗುತ್ತೆ. ರಿನೇಮ್ ಮಾಡ್ಕೊಂಬಿಟ್ಟು ಇದು ಈ ಕಡೆ ಇರುತ್ತಲ್ಲ ಅದನ್ನು ಎಕ್ಸ್ಟ್ರಾಕ್ಟ್ ಹೊಡೆದ್ಬಿಡ್ರಿ. ಪಾಸ್ವರ್ಡ್ ಏನು ಕೇಳುತ್ತೆ ಅದನ್ನು ಹಾಕ್ಬಿಡ್ರಿ. ಎಕ್ಸ್ಟ್ರಾಕ್ಟ್ ಅಂತ ಓಕೆ ಕೊಟ್ಬಿಡ್ರಿ. ಓಕೆ ಕೊಟ್ಟರೆ ಇವಾಗ ಫೈಲ್ ಸೆಟ್ ಆಯಿತು. ಫೈಲ್ ಸೆಟ್ ಆದಮೇಲೆ ನಾನು ಇವಾಗ ನಿಮ್ಮ ಮುಂದೆನೇ ಗೇಮ್ನ ಓಪನ್ ಮಾಡ್ತೀನಿ. ಓಕೆನಾ. ಇದು ಗೇಮ್ ಯಾಕೆ ಈ ಫಸ್ಟಿಗೆ ಹಿಂಗೆ ತೋರಿಸ್ತೀನಿ ಅಂದರೆ ಸ್ವಲ್ಪನಾದರೂ ನಿಮ್ಗೆ ಅರ್ಥ ಆಗಲಿ ಅಂತ. ಓಕೆನಾ. ಇವಾಗ ನಾನಂತೂ ಗೇಮ್ ಓಪನ್ ಮಾಡಿದೆ. ಮತ್ತೆ ಮಿನಿಮೈಸ್ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಬಂದುಬಿಟ್ಟು ಅದು ಹ್ಯಾಕ್ ಫೈಲ್ನ ಡಿಲೀಟ್ ಮಾಡಬೇಕು. ಡಿಲೀಟ್ ಮಾಡಿಬಿಟ್ಟು ಮತ್ತು ಇದು ಒರಿಜಿನಲ್ ಫೈಲ್ನ ರಿನೇಮ್ ಹೆಂಗಿತ್ತು, ಒರಿಜಿನಲ್ ಫೈಲ್ ಹೆಂಗಿತ್ತು ಹಂಗೆ ಮಾಡಿಬಿಡೋಣ. ಓಕೆ ಅಂತ ಕೊಟ್ಬಿಟ್ಟು ಮತ್ತೆ ಡೈರೆಕ್ಟಾಗಿ ಈಗಾಗ ಗೇಮಲ್ಲಿ ಬಂದೆ. ಓಕೆನಾ. ಮತ್ತು ನಿಮಗೆ ನಾನು ಇವಾಗ ಯಾಕೆ ಇದನ್ನು ಫಸ್ಟ್ ನಿಮಗೆ ತೋರಿಸ್ತಂದರೆ ಇವಾಗ ಇಲ್ಲಿ ಆದರೂ ಇನ್ನೂ ಸ್ವಲ್ಪ ಅರ್ಥ ಆಗಲಿ ಅಂತ ತೋರಿಸ್ದೆ. ಇದೇನು ಅಪ್ಲೈ ಪ್ರೊಸೆಸ್ ವೀಡಿಯೋ ಅಲ್ಲ. ಅಪ್ಲೈ ಪ್ರೊಸೆಸ್ ವೀಡಿಯೋ ಬೇರೆಯೇ ಮಾಡಿದ್ದೀನಿ, ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಕೋಬೋದು. ಮತ್ತು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಅಂತ ಹೇಳ್ತಾ, ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ಲೈಕನ್ನ ಆನ್ ಮಾಡಿಕೊಡ್ರಿ. ಯಾಕಂದರೆ ಮುಂದೆ ಬಿಡೋ ವೀಡಿಯೋ ಫಟ್ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ನೋಡ್ಕೋಬೋದು ಅದರಲ್ಲಿ. ಮತ್ತು ಇದರಲ್ಲಿ ಏನೇನು ಫ್ಯೂಚರ್ ಇದ್ದಾವೆ ಅಂದರೆ ಒಂದು ಹೆಡ್ಶಾಟ್ ಬೀಳುತ್ತೆ. ನಾರ್ಮಲ್ ಹೆಡ್ಶಾಟ್ ಅಂದರೆ ಡ್ರ್ಯಾಗ್ ಮಾಡೋದ್ರಿಂದ ನಿಮಗೆ ಹೆಡ್ಶಾಟ್ ಬೀಳುತ್ತೆ. ಓಕೆನಾ. ಲೊಕೇಶನ್ ಎಲ್ಲ ತೋರಿಸಲ್ಲ. ನೀವು ಯಾವುದಾದ್ರೂ ಟೂರ್ನಮೆಂಟು ಅಥವಾ ಕಸ್ಟಮಲ್ಲೆಲ್ಲ ಆಡ್ಕೋಬೋದು. ಓಕೆ, ನೋಡ್ತಾ ಇರ್ಬೋದು ನೀವು ಹೆಡ್ಶಾಟ್ ಎಲ್ಲ ಹೆಂಗೆ ಬೀಳ್ತಿರ್ತವೆ. ನಾನು ಸ್ಲಿಪ್ ಮಾಡಿ ಸಹ ಹೆಡ್ಶಾಟ್ನ ಹೊಡಿತಿದ್ದೀನಿ. ಮತ್ತು ಇದ್ರದ್ದಿಷ್ಟು ಫ್ಯೂಚರು ಮತ್ತು ಇದರ ಲಿಂಕು ನಾನು ಟೆಲಿಗ್ರಾಮ್ ಚಾನಲ್ಗೆ ಕೊಟ್ಟಿರ್ತೀನಿ ಎಲ್ಲ. ಮತ್ತು ನಾನು ನಿಮಗೆ ಇದು ಫೈಲ್ ಲಿಂಕ್ ಹೆಂಗೆ ತೊಗೊಳ್ಳೋದಂತ ವೀಡಿಯೋ ಮಾಡಿದ್ದೀನಿ, ಲಿಂಕ್ ಕೊಟ್ಟಿರ್ತೀನಲ್ಲ, ಲಿಂಕ್ ಓಪನ್ ಮಾಡೋದು ಹೆಂಗೆ ಅಂತ ಕೊಟ್ಟಿದ್ದೀನಿ. ಮತ್ತು ಆ ಲಿಂಕು ನನ್ನ ಕಮೆಂಟ್ ಬಾಕ್ಸು ಹಂಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ಬೇಕೋ ಫಟಾಫಟ್ ಅಂತ ಹೋಗಿ ತೊಗೊಳ್ರಿ. ಓಕೆನಾ. ಮತ್ತು ನೀವೇ ನೋಡ್ತಿದ್ದೀರ ಬ್ಯಾಕ್ಗ್ರೌಂಡ್ ಗೇಮ್ ಪ್ಲೇ ಎಲ್ಲ ಹೆಡ್ಶಾಟ್ ಎಷ್ಟು ಸಖತ್ತಾಗಿ ಬೀಳ್ತದವ ಅಂತ. ಓಕೆ, ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತಿದ್ದೀನಿ. ಮತ್ತು ಅಪ್ಲೈ ಪ್ರೊಸೆಸ್ಸು ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡಿಕೊಡ್ರಿ. ಓಕೆ, ಫಸ್ಟ್ಗೆ ಡೈರೆಕ್ಟಾಗಿ ನೀವೇನು ಮೇನ್ ಐ ಡಿಲಿ ಹಚ್ಚಕ್ಕೆ ಹೋಗ್ಬಿಟ್ರಿ. ಫಸ್ಟಿಗೆ ಬಾಟ್ ಐ ಡಿಲಿ ಅಪ್ಲೈ ಮಾಡಿಬಿಟ್ಟು ಆವಾಗ ನಿಮ್ಮದು ಒಂದು 10 to 15 ಗೇಮ್ ಆಡಿರಿ. ಐ ಡಿ ಬ್ಯಾನ್ ಆಗಿಲ್ಲ ಅಂದರೆ ಮೇನ್ ಐ ಡಿಲಿ ಅಪ್ಲೈ ಮಾಡಿಕೊಂಡು ನೀವು ಗೇಮ್ ಪ್ಲೇ ಆಡ್ಬೋದು. ಓಕೆನಾ. ನಾನು ಇಷ್ಟೇ ಹೇಳೋದು. ಮತ್ತು ಟೆಲಿಗ್ರಾಮಲ್ಲಿ ಯಾವಾಗಲೂ ಎನಿ ಟೈಮ್ ಆನ್ಲೈನ್ ಇರುತ್ತೆ ಬರೀ ಆವಾಗ. ಮತ್ತು ಅದು ಫೈಲ್ನ ನೀವು ಇವಾಗ ಒಂದು ಸರ್ತಿ ಡಿಲೀಟ್ ಮಾಡಿ ಮತ್ತೆ ಡಿಲೀಟ್ ಮಾಡಿ ಮತ್ತೆ ಅಪ್ಲೈ ಮಾಡ್ಕೊಳ್ಳೋದು ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಆಗಿದೆ. ಯಾಕಂದರೆ ಇದು ನಿಮ್ಮ ಐ ಡಿ ಸೇಫ್ಟಿಗಾಗಿ ಇರೋದು. ಯಾಕಂದರೆ ಐ ಡಿ ಬ್ಯಾನ್ ಆಗೋಲ್ಲ. ಮತ್ತು ನೀವು ಆ ಫೈಲ್ನ ಎನಿ ಟೈಮ್ ಯೂಸ್ ಮಾಡ್ಬೋದು. ಓಕೆನಾ. ಪ್ರತಿಯೊಂದು ಸಲನೂ ಗೇಮ್ ಓಪನ್ ಮಾಡಬೇಕಾದ್ರೆ ಆ ಥರ ನೀವು ಅಪ್ಲೈ ಪ್ರೊಸೆಸ್ ಮಾಡಿಕೊಂಡೆ ಗೇಮ್ ಓಪನ್ ಮಾಡ್ಕೋಬೇಕು. ಓಕೆನಾ. ನೋಡ್ತಾ ಇರ್ಬೋದು ನೀವು ಹೆಡ್ಶಾಟ್ ಎಲ್ಲ ಹೆಂಗೆ ಬೀಳ್ತೈತೆ, ದೂರಿಂದೆಲ್ಲ ಹೆಡ್ಶಾಟ್ ಬೀಳ್ತೈತೆ. UMPಯಿಂದನೂ ಹೆಡ್ಶಾಟ್ ಹೊಡಿತಿದ್ದೀನಿ ನಾನು. ನೀವೇ ನೋಡ್ತಾ ಇದ್ದೀರಾ ಬ್ಯಾಕ್ಗ್ರೌಂಡಲ್ಲಿ ಗೇಮ್ ಪ್ಲೇ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಓಕೆನಾ. ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಬೆಲ್ಲೈಕನ್ನು ಆನ್ ಮಾಡಿಕೊಡ್ರಿ. ನೀವು ಆಲ್ರೆಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡ್ರಿ. ಮತ್ತು ಹೇಗೆ ವರ್ಕ್ ಆಗುತ್ತೆ ಅಂತ ಕಮೆಂಟ್ ಮಾಡಿಕೊಡ್ರಿ. ಓಕೆ, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.